ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಡೇಟ್ ಯಾವಾಗ ಬಿಟ್ಟಿದ್ದಾರೆ, ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಎಕ್ಸಾಮ್ ಡೇಟ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಡೇಟ್ ಬಂದು 29/9/2024 ಇರುತ್ತೆ. ಕಂಪಲ್ಸರಿ ಎಲ್ಲರೂ ಬರೀಬೇಕು ಅಂತ ಇದೆ. ಇದರಲ್ಲಿ 150 ಅಂಕಗಳಿಗಿರುತ್ತೆ. 50 ಅಂಕ ಗರಿಷ್ಠ. ಅಂದರೆ 50 ಮಾರ್ಕ್ಸ್ ನೀವು ಕಂಪಲ್ಸರಿ ತೊಗೊಂಡ್ರೆ ಮಾತ್ರ ಎಲಿಜಿಬಿಲಿಟಿ, ಅಂದರೆ ನೀವು ಕನ್ನಡ ಪಾಸ್ ಆಗಿದ್ದೀರಾ ಅಂತ ನೆಕ್ಸ್ಟ್ ಎಕ್ಸಾಮ್ಗೆ ಎಲಿಜಿಬಿಲಿಟಿ ಕೊಡ್ತಾರೆ. 50 ಕೆಳಗಡೆಗೆ ಬಂದರೆ ಎಲಿಜಿಬಿಲಿಟಿ ಕೊಡಲ್ಲ. ಇನ್ನೊಂದು, ಎಕ್ಸಾಮ್ಗೆ ಯಾರು ಅಟೆಂಡ್ ಆಗಲ್ವೋ ಅವ್ರದ್ದು ಕೂಡ ಇರಲ್ಲ. ಅದು ನೆಕ್ಸ್ಟ್ ಸ್ಲೈಡಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬಟ್ ಈ ಡೇಟು 29/9/2024 100% ಪ್ರತಿಯೊಬ್ಬರು ಕೂಡ ವಿಲೇಜ್ ಅಕೌಂಟೆಂಟ್ಗೆ ಯಾರ್ಯಾರು ಓದೋದಕ್ಕೆ ಪ್ರಿಪ್ರೇಷನ್ ಮಾಡೋದಕ್ಕೆ ಎಕ್ಸಾಮ್ಸ್ ಎಲ್ಲ ಅಪ್ಲೈ ಮಾಡಿದಿರೋ ಪ್ರತಿಯೊಬ್ಬರು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೆದ್ರೆ ಮಾತ್ರ ನೆಕ್ಸ್ಟ್ ಎಕ್ಸಾಮ್ಗೆ ಎಲಿಜಿಬಿಲಿಟಿ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊತಾ ಹೋಗಿ. ಹಿಂದೆ ಹೇಳ್ದೆ ಅಲ್ಲ ಫ್ರೆಂಡ್ಸ್, ನೋಡಿ ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸುವ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯನ್ನು ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ತಪ್ಪದೇ ಪರೀಕ್ಷೆಗೆ ಹಾಜರಾಗತಕ್ಕದ್ದು. ಅಂದರೆ ಪ್ರತಿಯೊಬ್ಬರು ಯಾರೇ ಆಗಿದ್ದರೆ ಕೂಡ ವಿಲೇಜ್ ಅಕೌಂಟೆಂಟಿಗೆ ಅಪ್ಲೈ ಮಾಡಿರೋರು, ಈ ಹಿಂದೆ ಪಾಸ್ ಆಗಿರೋರು ಕೂಡ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ ಬರೀಬೇಕು. ನೋಡಿ, ಇಲ್ಲಿ ಇನ್ನೊಂದು ನೋಟಿಫಿಕೇಷನಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗೆ ಹಾಜರಾಗದ ಅಭ್ಯರ್ಥಿಗಳು ಮತ್ತು ಹಾಜರಾಗಿ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳು ದಿನಾಂಕ 27/10/2024 ನಡೆಯುವ ಪತ್ರಿಕೆ 1, ಪತ್ರಿಕೆ 2 ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶವಿರುವುದಿಲ್ಲ. ಅಂದರೆ ಯಾರೇ ಆಗಿರಲಿ ಎಕ್ಸಾಮ್ಗೆ ಅಟೆಂಡ್ ಆಗ್ದೀರಾ, ಇಲ್ಲ ಅಂದರೆ 50 ಮಾರ್ಕ್ಸ್, ಕನಿಷ್ಠ 50 ಮಾರ್ಕ್ಸ್ ಅಟೆಂಡ್ ಆಗಿ 50 ಮಾರ್ಕ್ಸ್ ಯಾರು ತೆಗ್ದಿರಲ್ವೋ ಅವರು 27/10/2024 ಅಂದರೆ ಮೇನ್ ಎಕ್ಸಾಮ್ ಜನರಲ್ ಪೇಪರ್ ಮತ್ತು ನಾರ್ಮಲ್ ಪೇಪರ್ ಅಂದರೆ ಸೆಕೆಂಡ್ ಪೇಪರ್ ಇರುತ್ತಲ್ಲ, ಕನ್ನಡ, ಇಂಗ್ಲೀಷು, ಕಂಪ್ಯೂಟ್ರು, ಆ ಪೇಪರ್ನ ಬರೆಯೋದಕ್ಕೆ ಎಲಿಜಿಬಿಲಿಟಿ ಇಲ್ಲ. ಪ್ರತಿಯೊಬ್ಬರು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬರೀಬೇಕು. ಮತ್ತು ಅದು ಒಂದು ವೇಳೆ ಬರೆದಿರೋರು 50 ಅಂಕ ಗಳಿಸಿದ್ರೆ ಮಾತ್ರ ಅವರು 27/10/2024 ಎಕ್ಸಾಮ್ ಬರೆಯೋಕ್ಕಾಗುತ್ತೆ. ಸ್ವಲ್ಪ ಜನಕ್ಕೆ ಏನಾಗಿದೆ ಅಂದರೆ, ಆಗ ಸರ್ವರ್ ಇಶ್ಯೂ ಇದ್ದಿದ್ದ ಕಾರಣಕ್ಕೆ ಸ್ವಲ್ಪ ಜನದ್ದು ಪೇಮೆಂಟ್ ಕನ್ಫರ್ಮೇಷನ್ ಆಗಿರಲ್ಲ, ಅದು ಇದು ಅಂತ ಗೊಂದಲ ಇರುತ್ತೆ. ಅವ್ರೇನು ಮಾಡಬೇಕು ಅಂದರೆ, ಈಗ ಒಂದು ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕಲ್ಲಿ ಏನು ಮಾಡಬೇಕು ಅಂದರೆ, ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ತಿಳ್ಕೋಬೇಕು. ನಿಮ್ಮದು ಅಪ್ಲಿಕೇಶನ್ ನಂಬರ್ ಏನಿದೆಯೋ VA ಅಂತ ಸ್ಟಾರ್ಟ್ ಆಗುತ್ತೆ ನೋಡಿ, ಆ ಅಪ್ಲಿಕೇಶನ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಅಲ್ಲಿ ಕ್ಯಾಪ್ಚಾ ಕೋಡ್ ಕೊಟ್ಟಿರ್ತಾರೆ. ಆ ಕ್ಯಾಪ್ಚಾ ಕೋಡ್ನ ಹಾಕ್ಬಿಟ್ಟು ನೀವು ಚೆಕ್ ಮಾಡಿಕೊಂಡ್ರೆ ನಿಮ್ಮ ಪೇಮೆಂಟ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ಫೇಲ್ಡ್ ಅಂತ ಏನಾರ ಬಂದಿದೆ ಅಂತ ಇದ್ದರೆ 26/8/2024 ಒಳಗೆ, ಆಯಿತಾ, ಕಡ್ಡಾಯವಾಗಿ ಅಂಚೆ ಮೂಲಕ, ಅಂದರೆ ನೀವು ಪೇಮೆಂಟ್ ಮಾಡಿರ್ತೀರ ನೋಡಿ, ಅಂದರೆ ನೀವು ಪೇಮೆಂಟ್ ಮಾಡಿರೋ ಒಂದು ವೇಳೆ ಫೋನ್ಪೇನಲ್ಲಿ ಮಾಡಿರ್ತೀರ, ಇಲ್ಲ ಡೆಬಿಟ್ ಕಾರ್ಡಲ್ಲಿ ಮಾಡಿದ್ರೆ ಮೆಸೇಜ್ ಬಂದಿರುತ್ತೆ ನೋಡಿ, ಅದನ್ನು ದಾಖಲೆಗಳ ಮೂಲಕ ನೀವು ಪೋಸ್ಟಲ್ಲಿ 26/8/2024 ಒಳಗೆ, ಆಯಿತಾ, ನೀವು KEA ಬೋರ್ಡ್ಗೆ ಕಳಿಸ್ಕೊಟ್ರೆ ಮಾತ್ರ ನಿಮಗೆ ಎಕ್ಸಾಮ್ಗೆ ಮಾಡೋದಕ್ಕೆ ಎಲಿಜಿಬಿಲಿಟಿ ಕೊಡ್ತಾರೆ. ಒಂದು ವೇಳೆ ನಿಮ್ಮ ಟ್ರಾನ್ಸಾಕ್ಷನ್ ಸಕ್ಸಸ್ ಅಂತ ಬಂದಿದ್ದರೆ ಏನೂ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಟ್ರಾನ್ಸಾಕ್ಷನ್ ಪೆಂಡಿಂಗ್ ಅಥವಾ ಟ್ರಾನ್ಸಾಕ್ಷನ್ ಫೇಲ್ಯೂರ್ ಅಂತ ಬಂದಿದ್ದರೆ ನೋಡಿ, ಪೆಂಡಿಂಗ್ ಅಂತ ಬಂದಿದ್ದರೆ ಕೂಡ ನೀವು ನಿಮ್ಮದು ಆಲ್ ಟಿಕೆಟ್ ಡೌನ್ಲೋಡ್ ಆಗೋದ್ರ ಬಗ್ಗೆ ಏನೂ ಐಡಿಯಾ ಅವ್ರು ಕೊಟ್ಟಿಲ್ಲ. ಫೇಲ್ಯೂರ್ ಅಂತ ಬಂದಿದ್ದರೆ 100% ಪ್ರತಿಯೊಬ್ಬರು ಅಂಚೆ ಮೂಲಕ ನೀವು, ಅಂದರೆ ಫೋನ್ಪೇನಲ್ಲಿ ಮಾಡಿದ್ರೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನಿಮ್ಮ ದಾಖಲೆಗಳೇನಿದೆಯೋ, ಅಂದರೆ ID ಪಾಸ್ವರ್ಡ್ ಏನಿರುತ್ತೋ ಅದನ್ನು ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಅದನ್ನು ನಿಮ್ಮದು ವೆರಿಫಿಕೇಷನ್ ಯಾವ ಥರ, ಅಂದರೆ ಈ ಅಪ್ಲಿಕೇಶನ್ ಸ್ಟೇಟಸ್ನ ಯಾವ ಥರ ಚೆಕ್ ಮಾಡೋದು ಅಂತ ನಾನು ಈ ಮುಂದೆ ಯಾವ ಥರ ಲಿಂಕಲ್ಲಿ ಯಾವ ಥರ ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈಗ ಚೆಕ್ ಮಾಡ್ತಾ ನಿಮಗೆ ತೋರಿಸ್ಕೊಡ್ತೀನಿ. ಹಂಗೆ ನೋಡ್ಕೊತಾ ಹೋಗಿ. ನೆಟ್ಟಲ್ಲಿ ಹೋಗ್ಬಿಟ್ಟು KEA ಅಂತ ಹೊಡೀರಿ. KEA ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ. ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ರೆಕ್ಯೂಪ್ಮೆಂಟ್ಸ್ ಅಂತಿರುತ್ತೆ, ರೆಕ್ಯೂಪ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಪ್ಲಿಕೇಶನ್ ಆ್ಯಂಡ್ ಫೀಮ್ ಸ್ಟೇಟಸ್ ಲಿಂಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ ಇಲ್ಲಿ ಯಾವುದಿರುತ್ತೋ ಅದು, ನಿಮ್ಮದು VA ಅಂತ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ, ಆ ಅಪ್ಲಿಕೇಶನ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಟೈಪ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೋ ಅದನ್ನು ನೀವು ಟೈಪ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಕೋಡ್ ಏನಿದೆಯೋ ಅದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಈ ಥರ ID ಹಾಕ್ಬಿಟ್ಟು ಸರ್ಚ್ ಅಂತ ಕೊಡಬೇಕಾಗುತ್ತೆ. ಸರ್ಚ್ ಅಂತ ಕೊಟ್ಟಿದ ತಕ್ಷಣವೇ ಅದು ನಿಮ್ಮ ಪೇಮೆಂಟ್ ಕನ್ಫರ್ಮೇಷನ್ ಆಗಿದೆಯಾ ಇಲ್ವಾ ಅಂತ ನೆಕ್ಸ್ಟ್ ಅದ್ರ ಕೆಳಗಡೆ ನಿಮ್ಮ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸ್ವಲ್ಪ ಅದನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನೋ ಪೇಮೆಂಟ್ ಕನ್ಫರ್ಮ್ ಬಂದಿದೆ ಅಂದರೆ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂತು ಅಂದರೆ ನಿಮ್ದೇನೋ ಪ್ರಾಬ್ಲಮ್ ಇಲ್ಲ. ಟ್ರಾನ್ಸಾಕ್ಷನ್ ಫೇಲ್ಯೂರ್ ಅಂತ ಏನೋ ಇದೆ ಅಂದರೆ
ನೀವು ಅದೇ ವೆಬ್ಸೈಟ್ಗೆ ಅಂದರೆ KEA ಬೋರ್ಡ್ಗೆ ನೀವು ಅಂಚೆ ಮುಖಾಂತರ ನೀವು ಪೇಮೆಂಟ್ ಮಾಡಿರೋ ಸ್ಲಿಪ್ಸು ಏನಿರುತ್ತೋ ಅದನ್ನು ಸ್ಕ್ರೀನ್ಶಾಟ್ ಇದ್ದರೆ ಸ್ಕ್ರೀನ್ಶಾಟ್ನ ಪ್ರಿಂಟ್ ತೆಗೆದುಬಿಟ್ಟು ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ನಿಮ್ಗೆ ಏನಾರ ಎಜುಕೇಷನ್ ರಿಲೇಟೆಡ್ ಏನೋ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿದ್ರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು.